ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಪ್ರದೋಷ ಪೂಜೆ ಬಗ್ಗೆ, ಅದರಲ್ಲೂ ಶನಿ ಪ್ರದೋಷ ಪೂಜೆ ಬಗ್ಗೆ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಪ್ರದೋಷ ಪೂಜೆ ಮಾಡಿ ಯಾರೆಲ್ಲ ಫಲಗಳನ್ನು ಪಡ್ಕೊಂಡಿದ್ದಾರೆ ಅಂತ ಒಂದು ಸಣ್ಣ ಕಥೆನ ಹೇಳ್ತೀನಿ ಕೇಳಿ. ಮಿಥುಲಾ ನಗರದಲ್ಲಿ ಒಬ್ಬ ಸಮಾಜ ಸೇವಕ ಇರ್ತಾನೆ. ಕಷ್ಟಪಟ್ಟು ಗಳಿಸಿದ ತನ್ನ ಎಲ್ಲ ದುಡಿಮೆಗಳನ್ನು ಜನರಿಗೋಸ್ಕರ ಖರ್ಚು ಮಾಡ್ತಾ ಇರ್ತಾರೆ. ಒಳ್ಳೆ ಹೆಂಡತಿ ಇದ್ದರೂ ಕೂಡ ಆತನಿಗೆ ಸುಖ ಅನ್ನೋದೇ ಇರೋದಿಲ್ಲ. ಯಾಕೆಂದರೆ ಏನಾದರೂ ಒಂದೊಂದು ಕೊರತೆ ಅನ್ನೋದು ಇರುತ್ತಲ್ವ ಜೀವನದಲ್ಲಿ. ಆ ವ್ಯಕ್ತಿ ಇಷ್ಟು ಸಮಾಜ ಸೇವೆ ಮಾಡಿದರೂ ಕೂಡ ಮಕ್ಕಳಾಗಿರೋದಿಲ್ಲ. ಇದೇ ಅವ್ರ ಜೀವನದಲ್ಲಿ ಒಂದು ದೊಡ್ಡ ದುಃಖ ಆಗಿರುತ್ತೆ. ಸಂತಾನ ಫಲನೇ ಇರೋದಿಲ್ಲ. ಸಂತಾನ ಇಲ್ಲದ ಜೀವನ ಪ್ರಯೋಜನವೇ ಇಲ್ಲ ಅಂತ ಮನಸ್ಸು ಆ ದಂಪತಿಗಳಿಗೆ ಇರುತ್ತೆ. ತುಂಬ ಜನರಿಗೆ ಹಾಗೆ ಅಲ್ವಾ ಅನಿಸೋದು. ಒಂದು ತಿಳ್ಕೊಳ್ಳಿ, ಮಕ್ಕಳು ಅಂದ್ರೇ ಪೂರ್ವ ಜನ್ಮದ ಕರ್ಮದ ಫಲಗಳು. ಹಿಂದಿನ ಜನ್ಮದಲ್ಲಿ ಏನಾದರೂ ಕೆಟ್ಟ ಕರ್ಮ ಮಾಡಿದರೆ ಅಥವಾ ಯಾರಾದರೂ ಋಣನ ಉಳಿಸ್ಕೊಂಡಿದ್ರೆ ಅವರು ನಮ್ಮ ಮಕ್ಕಳಾಗಿ ಹುಡ್ತಾರಂತೆ. ಅವ್ರ ಸೇವೆನ ಮಾಡಿ ನಮ್ಮ ಋಣನ ತೀರಿಸ್ಕೊಳ್ಬೇಕು. ಆ ಸಲುವಾಗಿಯೇ ಮಕ್ಕಳು ಹುಟ್ಟೋದು. ಒಳ್ಳೆ ಕರ್ಮಗಳನ್ನು ಮಾಡಿದರೆ ಒಳ್ಳೆ ಮಕ್ಕಳೇ ಹುಟ್ಟೋದು. ಆ ಮಕ್ಕಳಿಂದ ಒಳ್ಳೊಳ್ಳೆ ಫಲಗಳನ್ನು, ಸಂತೋಷವನ್ನು ಅನುಭವಿಸ್ತಾರೆ ಜೀವನದಲ್ಲಿ. ಅದೇ ಕೆಟ್ಟ ಮಕ್ಕಳೇನಾದರೂ ಹುಟ್ಟಿದರೆ ಅದ್ರ ಫಲನೂ ಕೂಡ ಕೆಟ್ಟದಾಗೇ ಇರುತ್ತೆ. ಜೀವನದಲ್ಲಿ ಆ ಮಕ್ಕಳಿಂದ ನೋವು, ಹಿಂಸೆ, ಅವಮಾನಗಳನ್ನು ಅನುಭವಿಸ್ತಾರೆ. ಇದನ್ನು ನೋಡಿರ್ತೀರ, ನೀವು ಕೂಡ ತಿಳ್ಕೊಂಡಿರ್ತೀರ. ಹಾಗಾಗಿ ಯಾರೆಲ್ಲ ಮಕ್ಕಳಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಹಿಂದಿನ ಜನ್ಮದಲ್ಲಿ ನೀವು ಯಾರದ್ದು ಋಣ ಕೂಡ ಉಳಿಸ್ಕೊಂಡಿರೋದಿಲ್ಲ. ಈ ರೀತಿ ಕೆಟ್ಟ ಕರ್ಮಗಳನ್ನು ಮಾಡಿರೋದೂ ಇಲ್ಲ. ಹಾಗಾಗಿ ಮಕ್ಕಳ ಫಲ ಇರೋದಿಲ್ಲ ಅಷ್ಟೇ. ದಯವಿಟ್ಟು ಚಿಂತೆನ ಮಾಡಬೇಡಿ. ನಾನೇನು ತಪ್ಪು ಮಾಡಿದ್ದೀನೋ, ಏನು ಕರ್ಮ ಮಾಡಿಬಿಟ್ಟಿದ್ದೀನೋ, ನಮಗೆ ಅದಕ್ಕೇ ಈ ಜನ್ಮದಲ್ಲಿ ಮಕ್ಕಳಿಲ್ಲ ಅಂತ ಚಿಂತೆ ಮಾಡೋದಕ್ಕೆ ಹೋಗಲೇಬೇಡಿ. ಹೀಗೆ ಆ ದಂಪತಿಗಳು ಕೂಡ ಅಷ್ಟೇ ತುಂಬ ದಾನ ಧರ್ಮಗಳನ್ನು ಮಾಡ್ತಾ ಇರ್ತಾರೆ, ಪೂಜೆಗಳನ್ನು ಮಾಡ್ತಾ ಇರ್ತಾರೆ. ಏನೇ ಮಾಡಿದ್ರೂ ಕೂಡ ಮಕ್ಕಳಾಗಿರೋದಿಲ್ಲ. ಒಂದು ದಿನ ಆಕಸ್ಮಿಕವಾಗಿ ಒಬ್ಬರು ಋಷಿ ಮುನಿಗಳನ್ನು ಭೇಟಿ ಮಾಡ್ತಾರೆ. ಅವರು ಒಂದು ದಿವ್ಯ ದೃಷ್ಟಿಯಿಂದ, ಶಕ್ತಿಯಿಂದ ಆ ದಂಪತಿಗಳಿಗೆ ಮಕ್ಕಳ ಫಲ ಇಲ್ಲ ಅನ್ನೋದನ್ನು ತಿಳ್ಕೊತಾರೆ. ಸ್ವಯಂ ಪ್ರೇರಣೆಯಿಂದ, ತಮ್ಮ ಮಾರ್ಗದರ್ಶನದಿಂದ ಅವರಿಂದ ಶನಿ ಪ್ರದೋಷದ ಪೂಜೆನ ಮಾಡಿಸ್ತಾರೆ. ನಂತರ ಆ ದಂಪತಿಗಳಿಗೆ ಗಂಡು ಮಗು ಆಗುತ್ತೆ. ಇದೇ ರೀತಿ ಶನಿ ಪ್ರದೋಷದ ಪೂಜೆ ಮಾಡಿ ದಶರಥ ಮಹಾರಾಜನು ಕೂಡ ತುಂಬಾ ಕಷ್ಟದಿಂದ ಪಾರಾದರು ಅಂತ ಪುರಾಣ ಕಥೆಗಳಲ್ಲೂ ಕೂಡ ಕೇಳ್ಬೋದು. ಆದ್ದರಿಂದ ಈ ದಿನ ಪೂಜೆಯಿಂದ ಕೆಲಸದಲ್ಲಿ ಏನೇ ಅಡೆತಡೆಗಳು ದೂರ ಆಗುತ್ತೆ. ಸ್ವಂತ ಬಿಸ್ನೆಸ್ ಮಾಡೋರು ಕೂಡ ಒಳ್ಳೆ ಲಾಭ ಬರುತ್ತೆ. ಶನಿ ದೋಷ, ಪಿತೃದೋಷ, ಹಾಗೆ ಗೋಹತ್ಯೆ ದೋಷದಂತಹ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಇನ್ನು ಗರ್ಭಿಣಿಯರು ಕೂಡ ಈ ಒಂದು ಪೂಜೆನ ಮಾಡ್ಬೋದು, ಅಥವಾ ಮಕ್ಕಳ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಿರೋರು ಕೂಡ ಮಾಡ್ಬೋದು. ಈ ಕಥೆನ ಕೇಳಿದ್ರಿ ಅಲ್ವಾ. ಈ ದಿನ ನಾವು ಪೂಜೆ ಮಾಡೋದ್ರಿಂದ ಎಷ್ಟೆಲ್ಲ ಒಳ್ಳೆ ಫಲಗಳು ಸಿಗುತ್ತೆ ಅಂತ ತಿಳ್ಕೊಂಡ್ರಿ. ಇವಾಗ ಯಾವ ರೀತಿ ಪೂಜೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಶನಿವಾರನೇ ಪ್ರದೋಷ ಇರೋದ್ರಿಂದ ಆ ದಿವಸನೇ ದೇವರ ರೂಮ್ನೆಲ್ಲ ಕ್ಲೀನ್ ಮಾಡ್ಬೋದು. ದೇವರ ಸಾಮಾನುಗಳು ಕೂಡ ತೊಳಿಬೋದು. ಬೆಳಗ್ಗೆ ಬೇಗನೆ ಎದ್ದು ಧನುರ್ಮಾಸ ಪೂಜೆ ಎಲ್ಲ ಮಾಡಿರ್ತೀರ, ಹಾಗೆ ದೀಪ ಎಲ್ಲ ಹಚ್ಚಿರ್ತೀರ. ಆನಂತರ ಅಂದರೆ ಒಂದು 10 ಗಂಟೆ ಮೇಲೆ ದೇವರ ಸಾಮಾನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಸಂಜೆ ಪೂಜೆಗೆ ವ್ಯವಸ್ಥೆ ಮಾಡ್ಕೋಬೋದು. ಬೆಳಿಗ್ಗೆ ಬೇಗ ಎದ್ದಿರ್ತೀರ, ಧನುರ್ಮಾಸದ ಪೂಜೆ ಎಲ್ಲ ಮುಗಿಸಿರ್ತೀರ. ಮಧ್ಯಾಹ್ನ ನಿದ್ರೆ ಮಾಡಿರ್ತೀರ, ಅಂದರೆ ಸಂಜೆಗೆ ಮೈಗೆ ಸ್ನಾನ ಮಾಡಿಕೊಂಡು ಧನುರ್ಮಾಸದ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು ಈ ಪೂಜೆ ಮಾಡೋದ್ರಿಂದ. ಅತಿ ಮುಖ್ಯವಾಗಿ ದೇವರ ಅಭಿಷೇಕಕ್ಕೆ ಹಸಿ ಹಾಲು ಅಥವಾ ಪ್ಯಾಕೆಟ್ ಹಾಲಾದರೂ ಸರಿ, ಮತ್ತು ಬಿಲ್ಪತ್ರೆಗಳು, ಇಷ್ಟೇ ನೀವು ರೆಡಿ ಮಾಡ್ಕೊಳ್ಬೇಕಾಗಿರೋದು. ಇನ್ನು ನೈವೇದ್ಯಕ್ಕೆ ಹಾಲು, ಹಣ್ಣು ಇದಿಷ್ಟನ್ನು ರೆಡಿ ಮಾಡಿಟ್ಕೊಂಡ್ರೆ ಸಾಕು. ಬಿಳಿ ಹೂ ಮತ್ತು ಬಿಲ್ಪತ್ರೆ. ನೈವೇದ್ಯಕ್ಕೆ ಹಾಲು. ಇನ್ನು ಶಿವಲಿಂಗ ಏನಾದರೂ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರೆ ಸಂಜೆ ಸರಿಯಾಗಿ 5 ಗಂಟೆ ಅಥವಾ 5:30ಕ್ಕೆ ನೀವು ಪೂಜೆನ ಶುರು ಮಾಡಿ. ಒಂದು ಪ್ಲೇಟ್ನಲ್ಲಿ ಅಥವಾ ಒಂದು ಬಟ್ಲಲ್ಲಿ ಶಿವಲಿಂಗನ ಇಟ್ಕೊಳ್ಳಿ. ಒಂದು ತಾಮ್ರದ ಚೆಂಬಿನಲ್ಲಿ ಮಡಿಯಿಂದ ನೀರನ್ನು ತುಂಬಿಸಿಟ್ಕೊಳ್ಳಿ. ಬಿಲ್ಪತ್ರೆನೂ ಒಂದು ತಟ್ಟೆಯಲ್ಲಿ ನೀವು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಬಿಡಿ ಹೂ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ದೇವ್ರ ಮನೆಯಲ್ಲಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಒಂದು ಪೀಠ ಅಥವಾ ಮಣೆ ಅಥವಾ ಚಾಪೆ ಅಥವಾ ಮಡಿ ವಸ್ತ್ರನ ಹಾಕ್ಕೊಂಡು ಕೂತ್ಕೋಬೇಕು. ದಯವಿಟ್ಟು ಬರೀ ನೆಲದ ಮೇಲೆ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ಅಕ್ಷತೆ, ವಿಭೂತಿ ಇದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡು ಪೂಜೆಗೆ ಕೂತ್ಕೊಳ್ಳಿ. ಮೊದಲು ಒಂದು ತಾಮ್ರದ ಚೆಂಬಿನಲ್ಲಿ ನೀರಿಟ್ಕೊಂಡು ಅದರ ಮೇಲೆ ಕೈನ ಇಟ್ಟು ಗಂಗೆ ಮಂತ್ರನ ಹೇಳ್ಕೊಡಿ. ಅದಾದಮೇಲೆ ಒಂದು ಹೂನ ನೀರಿನಲ್ಲಿ ಹದ್ದಿ ಪೂಜಾ ಸಾಮಗ್ರಿಗಳ ಮೇಲೆ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ.
ಅದಾದಮೇಲೆ ನಮಸ್ಕಾರ ಮಾಡಿಕೊಂಡು ಕೈಯಲ್ಲಿರುವ ಹೂ ಅಕ್ಷತೆಯನ್ನು ಇಟ್ಕೊಂಡು ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಒಂದು ಪ್ರದೋಷದ ದಿನದಲ್ಲಿ ಯಥಾಶಕ್ತಿ ಪ್ರದೋಷ ಪೂಜೆನ ಮಾಡ್ತಾ ಇದ್ದೀನಿ, ನನಗೆ ತಿಳಿದಿರುವ ಮಟ್ಟಿಗೆ ಪೂಜೆನ ಮಾಡ್ತಿದ್ದೀನಿ, ನನ್ನ ಪೂಜೆನ ಸ್ವೀಕರಿಸು, ನನ್ನ ಕೋರಿಕೆನ ಈಡೇರಿಸು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿಯನ್ನು, ನಿಮ್ಮ ಮನೆ ದೇವ್ರನ್ನ, ಶಿವ ಪಾರ್ವತಿಯನ್ನು, ಶನೇಶ್ವರ ಸ್ವಾಮಿಯನ್ನು ನೆನೆಸ್ಕೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡಿರುವ ಹೂ ಮತ್ತು ಅಕ್ಷತೆಯ ಮೇಲೆ 3 ಸಲ ನೀರನ್ನು ಹಾಕ್ಕೊಂಡು ಒಂದು ತಟ್ಟೆನಲ್ಲಿ ಬಿಡಬೇಕು. ನಿಮಗೆ ಸಂಕಲ್ಪ ಹೇಳ್ಕೊಳ್ಳೋಕ್ಕೆ ಬರುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೇಳ್ಕೊಳ್ಳಿ. ಓದೋಕ್ಕೆ ಬರಲ್ಲ ಅನ್ನೋರು ಈಗ ನಾನು ಹೇಳಿದ ರೀತಿಯಲ್ಲಿ ಸಂಕಲ್ಪ ಮಾಡ್ಬೋದು. ನಂತರ ಶಿವನಿಗೆ ಅಭಿಷೇಕ ಶುರು ಮಾಡ್ಬೋದು. 3 ಸಲ ನೀರನ್ನು ಹಾಕಬೇಕು. ನೀರಿನಿಂದ ಅಭಿಷೇಕ ಮಾಡಬೇಕು. ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡೇ ಮಾಡಬೇಕು. ಅಭಿಷೇಕ ಮುಗಿಯೋವರೆಗೂ ಹೇಳ್ತಾನೆ ಇರಬೇಕು. ಇದನ್ನೆಲ್ಲ ಲೆಕ್ಕ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. 3 ಸಲ ನೀರನ್ನು ಹಾಕಿದ ಮೇಲೆ ಹಸಿ ಹಾಲು, ಅದಕ್ಕೆ ಏನೂ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಇವಾಗ ಪಂಚಾಮೃತ ಅಭಿಷೇಕ ಅಂದರೆ ಹಣ್ಣು, ಜೇನುತುಪ್ಪ ಎಲ್ಲನೂ ಮಿಕ್ಸ್ ಮಾಡ್ಕೊತೀವಿ. ಆದರೆ ಈ ದಿನ ಬರೀ ಹಾಲಿನಲ್ಲೇ ಅಭಿಷೇಕ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಹಾಲಿನಿಂದ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ಳಿ. ಆಮೇಲೆ ಒಂದು ಬಿಲ್ವಪತ್ರೆನ ಶಿವಲಿಂಗ ಹತ್ತಿರ ಇಟ್ಬಿಟ್ಟು ಜ್ಯೋತಿ ಬೆಳಗಬೇಕು. ಕರ್ಪೂರನ ಬೆಳಗ್ಗೆ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ನಿಮ್ಮದು ಏನಿದೆ ಕೋರಿಕೆ ಅದನ್ನು ಹೇಳ್ಕೊಳ್ಳಿ. ಅದಾದಮೇಲೆ ನೀವು ಹಾಲನ್ನು ಒಂದು ಬಟ್ಲಿಗೆ ತೆಗೆದಿಟ್ಬಿಟ್ಟು ಶಿವಲಿಂಗವನ್ನು ಚೆನ್ನಾಗಿರೋ ನೀರಿನಲ್ಲಿ ತೊಳೆದು ವಿಭೂತಿನ ಹಚ್ಚಿ ಒಂದು ಕಡೆ ಪ್ರತಿಷ್ಠಾಪನೆ ಮಾಡಬೇಕು. ನೀವು ಯಾವಾಗಲೂ ಎಲ್ಲಿಟ್ಬಿಟ್ಟು ಪೂಜೆನ ಮಾಡ್ತಿರೋ ಶಿವಲಿಂಗವನ್ನು ಅಲ್ಲೇ ಇಟ್ಟು ಆನಂತರ ನೀವು ಬಿಲ್ಪತ್ರೆಯಿಂದ ಅರ್ಚನೆಯನ್ನು ಶುರು ಮಾಡಿ. ಶಿವನ ಅಷ್ಟೋತ್ತರ ಹೇಳ್ಕೊಂಡ್ರೂ ಪರವಾಗಿಲ್ಲ, ಅಥವಾ ನಿಮಗೆ ಹೇಳೋಕ್ಕೆ ಬರಲ್ಲ ಅಂದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ 108 ಸಲ ಬಿಲ್ಪತ್ರೆಯಿಂದ ಅರ್ಚನೆ ಮಾಡಿ. ಅದಾದಮೇಲೆ ಪಾರ್ವತಿ ಅಂದರೆ ದುರ್ಗಾದೇವಿ ಯಾವುದಾದ್ರೂ ಚಿಕ್ಕ ಸ್ತೋತ್ರನ ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಇದೆಲ್ಲ ಆದ ನಂತರ ನೈವೇದ್ಯನ ಅರ್ಪಣೆ ಮಾಡ್ಬೋದು. ಹಾಲು ಮತ್ತು ಹಣ್ಣನ್ನು ನೈವೇದ್ಯ ಮಾಡಿ ಆ ನಂತರ ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕು. ಎಲ್ರಿಗೂ ಕೂಡ ಮಹಾಮಂಗಳಾರತಿನ ಕೊಡಿ. ಸಾಧ್ಯವಾದಷ್ಟು 7 ಗಂಟೆ ಒಳಗಡೆ ಪೂಜೆ ಮುಗಿಯೋ ಥರ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು. ತುಂಬ ಜನ ಪ್ರದೋಷ ಪೂಜೆಯಲ್ಲೂ ಕೂಡ ಉಪವಾಸವಿದ್ದು ಪೂಜೆನ ಮಾಡ್ತಾರೆ. ನಿಮ್ಮ ಆರೋಗ್ಯ ಸ್ಥಿತಿ, ದೇಹದ ಸ್ಥಿತಿನ ಗಮನಿಸ್ಕೊಂಡ್ಬಿಟ್ಟು ನೀವು ಉಪವಾಸವನ್ನು ಮಾಡಿ. ಪ್ರತಿಯೊಂದಕ್ಕೂ ಕೂಡ ಉಪವಾಸ ಅಂತ ಹೇಳ್ತಾರೆ ಅಂತ ಹೇಳಿ ಪ್ರತಿ ದಿನವೂ ಕೂಡ ಉಪವಾಸ ಇದ್ದು ಪೂಜೆ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಾನು ಆಗಲೇ ಹೇಳಿದೆ, ಧನುರ್ಮಾಸದ ಪೂಜೆಗಾಗಿ ಬೇಗ ಎದ್ದೇಳ್ತೀರಾ, ಹಾಗೆ ಮಧ್ಯಾಹ್ನ ನೀವು ನಿದ್ದೆ ಮಾಡ್ತೀರಾ, ಮೈಗೆ ಸ್ನಾನ ಮಾಡಿಕೊಂಡು ಸಂಜೆಗೆ ಪ್ರದೋಷ ಪೂಜೆ ಮಾಡ್ಕೊಳ್ಳಿ. ಶನಿವಾರದ ಪ್ರದೋಷ ಆಗಿದ್ದ ಮಾರನೇ ದಿನ ಭಾನುವಾರ ಬೆಳಗ್ಗೆ ಯಥಾ ಪ್ರಕಾರ ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ನೀವು ಅರ್ಚನೆಯನ್ನು ಮಾಡಿರುವಂಥ ಬಿಲ್ಪತ್ರೆನ ಎಲ್ಲ ತೆಗೆದು ಒಂದು ಕವರ್ನಲ್ಲೋ ಒಂದು ಬಟ್ಲಿನಲ್ಲೋ ಹಾಗೆ ಇಟ್ಕೊಳ್ಳಿ. ನಿಮ್ಮ ಮನೆಯ ಕ್ಯಾಶ್ ಬಾಕ್ಸ್ನಲ್ಲಿ, ವ್ಯಾಪಾರದಲ್ಲಿ ಅಲ್ಲಿ ಕೂಡ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ. ಕೆಲಸಕ್ಕೆ ಹೋಗೋರು ಪರ್ಸ್ನಲ್ಲಿ ಅಥವಾ ಜೇಬ್ನಲ್ಲಿ ಇಟ್ಕೊಂಡು ಹೋಗ್ಬೋದು. ತುಂಬಾ ಒಳ್ಳೆಯದು. ಇದನ್ನು ಮಾತ್ರ ಹೊರಗಡೆ ಬಿಸಾಕೋದಕ್ಕೆ ಹೋಗಬೇಡಿ. ಬಿಲ್ಪತ್ರೆ ಒಣಗೋಗಿದ್ರೂ ಕೂಡ ಅದ್ರ ಶಕ್ತಿ ಏನೂ ಕಡಿಮೆ ಆಗೋದಿಲ್ಲ. ತುಂಬ ದಿನಗಳವರೆಗೂ ಅದನ್ನು ಹಾಗೆ ಇಟ್ಕೋಬೋದು. ಹೊರಗಡೆ ಹೋಗುವಾಗ ನಮ್ಮ ಪರ್ಸ್ನಲ್ಲಿ, ನಮ್ಮ ಜೇಬ್ಗಳಲ್ಲಿ, ಮಕ್ಕಳು ಒಂದು ಬ್ಯಾಗ್ನಲ್ಲಿ ಇದನ್ನು ಹಾಕಿ ಕಳಿಸಿ. ತುಂಬಾ ಒಳ್ಳೆಯದಾಗುತ್ತೆ. ಹೋಗುವಂಥ ಯಾವುದೇ ಕೆಲಸ ಕಾರ್ಯಗಳು, ಯಾವುದೇ ಥರ ಅಡೆತಡೆಗಳು ಬರೋದಿಲ್ಲ. ಹೊರಗಡೆ ಪ್ರಯಾಣ ಮಾಡುವಂಥ ಸಮಯದಲ್ಲೂ ಕೂಡ ಅಷ್ಟೇ ಇಂಥ ಬಿಲ್ಪತ್ರೆಗಳನ್ನು ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ಥರ ಆಪತ್ತುಗಳು ಬರೋದಿಲ್ಲ. ಆಮೇಲೆ ಬೇಕಾದರೆ ಬಟ್ಟೆಗಳನ್ನು ವಾಶ್ ಮಾಡಿ ಒಣಗಿರುವ ಬಿಲ್ಪತ್ರೆನ ಯಾವುದಾದ್ರೂ ಗಿಡಗಳಿಗೆ ಹಾಕಿಬಿಡಿ. ಆಮೇಲೆ ಪರ್ಸೆಲ್ಲ ಕ್ಲೀನ್ ಮಾಡುವಾಗ ಅದನ್ನು ತೆಗೆದು ಗಿಡಗಳಿಗೆ ಹಾಕಿಬಿಡಿ. ಆದರೆ ಇದನ್ನು ನೀವು ಯಾವಾಗಲೂ ನೆನಪಿಟ್ಕೊಳ್ಳಿ, ಈ ಥರ ಪೂಜೆ ಮಾಡಿರುವ ಬಿಲ್ಪತ್ರೆನ ಜೊತೆಲೇ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಕೂಡ ಇಟ್ಕೊಳ್ಳಿ. ತುಂಬ ಪಾಸಿಟಿವ್ ವೈಬ್ಸ್ ಮನೆಗೆ ಹೆಚ್ಚಾಗುತ್ತೆ. ಪ್ರದೋಷ ಪೂಜೆ ಬಗ್ಗೆ ತುಂಬ ಸರಳವಾಗಿ ಮಾಡಿಕೊಳ್ಳುವಂಥ ಪ್ರದೋಷ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಅಭಿಷೇಕದ ಹಾಲನ್ನು ಕೂಡ ಅಷ್ಟೇ ಮನೆಯವರೆಲ್ಲರೂ ಕೂಡ ತೀರ್ಥ ರೂಪದಲ್ಲಿ ತಗೋಬೇಕು. ಆದರೆ ಅಭಿಷೇಕದ ಹಾಲನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಮನೆಯಲ್ಲಿ ಕೆಲವರು ಹಾಲು ಕುಡಿಯೋದಿಲ್ಲ ಅಂದರೆ ನೀವು ಎಷ್ಟು ಉಪಯೋಗಿಸ್ತೀರೋ ಅಷ್ಟನ್ನೇ ಅಭಿಷೇಕಕ್ಕೆ ಉಪಯೋಗಿಸ್ಕೊಳ್ಳಿ. ತುಂಬ ಹೆಚ್ಚಾಗಿ ಹಾಲನ್ನು ಉಪಯೋಗಿಸೋದು ಮತ್ತು ಅದನ್ನು ಯಾರೂ ಕುಡಿಯೋದೇ ಇರೋದು, ವೇಸ್ಟ್ ಮಾಡೋದು, ಈ ಥರ ಎಲ್ಲ ಮಾಡಬೇಡಿ. ಬರೀ ಅರ್ಧ ಗ್ಲಾಸ್ ಹಾಲಲ್ಲೇ ನೀವು ಅಭಿಷೇಕನ ಮಾಡಿ ನಂತರ ಮನೆಯವರೆಲ್ಲ ಕುಡಿಬೇಕು. ಕೆಲವರು ಅಮಾವಾಸ್ಯೆಗೆ ಕಳಶ ಇಟ್ಟು ಪೂಜೆ ಮಾಡಿರ್ತಾರೆ. ಅಂಥವರು ಮತ್ತೆ ಪ್ರದೋಷ ಪೂಜೆಗೂ ದೇವರ ಸಾಮಾನುಗಳನ್ನು ಕ್ಲೀನ್ ಮಾಡಬೇಕಾ, ಇಲ್ಲ ಅಮಾವಾಸ್ಯೆಗೂ ಕೂಡ ಕ್ಲೀನ್ ಮಾಡ್ಕೋಬೇಕಾ ಅಂತ ಅನಿಸ್ತಾ ಇರುತ್ತೆ. ಪ್ರದೋಷ ಪೂಜೆಗೆ ಶಿವಲಿಂಗಕ್ಕೆ ಗಣಪತಿ ವಿಗ್ರಹ, ದೀಪಗಳು, ತಾಮ್ರದ ಚೊಂಬು ಮತ್ತು ಕರ್ಪೂರದ ಆರತಿ ಇಂಥದ್ದೆಲ್ಲ ತೊಳೆದು ಕ್ಲೀನ್ ಮಾಡಿಟ್ಕೊಂಡು ಹಿಂದಿನ ದಿನ ಹಾಕಿರೋಂಥ ಹೂವನ್ನೆಲ್ಲ ತೆಗೆದು ಬೇರೆ ಹೂಗಳನ್ನು ಇಟ್ಟು ಬಿಳಿ ಹೂಗಳು, ಬಿಲ್ಪತ್ರೆಗಳನ್ನು ಉಪಯೋಗಿಸ್ಕೊಂಡು ಶಿವಲಿಂಗಕ್ಕೆ ಮಾತ್ರ ಅಭಿಷೇಕನ ಮಾಡಿಕೊಂಡು ಪೂಜೆ ಮಾಡ್ಕೋಬೋದು. ಮತ್ತು ನೀವು ಯಥಾ ಪ್ರಕಾರ ಅಮಾವಾಸ್ಯೆ ಪೂಜೆ ಏನು ಮಾಡ್ತೀರೋ ಅದೇ ರೀತಿ ಭಾನುವಾರ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಸೋಮವಾರ ನೀವು ಅಮಾವಾಸ್ಯೆ ಪೂಜೆನ ಮಾಡ್ಕೋಬೋದು.
ನಂದಿ ಗಾಯತ್ರಿ ಮಂತ್ರನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಹೇಳ್ಕೋಬೇಕು. 18, 28, 48, 108 ಸಲ ಹೇಳ್ಕೋಬೇಕು. ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಓಂ ವೃಷಭರಾಜಾಯ ವಿದ್ಮಹೆ ವಜ್ರಶೃಂಗಾಯ ಧೀಮಹಿ ತನ್ನೋ ನಂದಿ ಪ್ರಚೋದಯಾತ್. ಆದಷ್ಟು ಈ ಮಂತ್ರನ ಬೆಳಗ್ಗೆ ಹೇಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಮನಸ್ಸಿಗೆ ಮತ್ತು ಮನೆಗೆ ಶಾಂತಿಯನ್ನು ತಂದುಕೊಡುತ್ತೆ. ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಈ ಸರಳವಾದ ಪ್ರದೋಷ ಪೂಜೆನ ನಾಳೆ ನೀವು ಕೂಡ ಮಾಡಿ ಅಂತ ಹೇಳುತ್ತಾ, ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಲಿ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಹೋಗ್ಬಿಟ್ಟು ಬರಲಾ. ಸರ್ವೇ ಜನ ಸುಖಿನೋ ಭವಂತು.